ಕುಂಭರಾಶಿಯವರಿಗೆ ಅವರ ಒಂದು ಜಾತಕವನ್ನು ಪರಾಮರ್ಶಿಸಿಕೊಂಡಾಗ ಅವರಿಗೆ ಗುರುದೃಷ್ಟಿ 9ನೇ ಮನೆಯಲ್ಲಿರೋದ್ರಿಂದ ಅವರಿಗೆ ತುಂಬ ಲಾಭವನ್ನು ನೋಡ್ತಾರೆ. ಯಾವುದೇ ಕೆಲಸ ಮಾಡಿದ್ರು ಅವರು ಒಂದು ಒಳ್ಳೆ ಫಲವನ್ನು ನೋಡ್ತಾರೆ, ಶುಭ ಫಲವನ್ನು ನೋಡ್ತಾರೆ. ಮತ್ತು ಅವರ ತಾಯಿ ವಿಚಾರ ಬಂದಾಗ ತಾಯಿಯ ಆರೋಗ್ಯವನ್ನು ಸ್ವಲ್ಪ ನೋಡ್ಕೋಬೇಕಾಗತ್ತೆ. ಯಾಕಂದರೆ ತಾಯಿಯಿಂದ ಖರ್ಚುಗಳು ಜಾಸ್ತಿ ಆಗುತ್ತೆ. ಅವರ ತಾಯಿಯ ಒಂದು ಆರೋಗ್ಯ ವಿಚಾರದಲ್ಲಿ ಅವರು ಖರ್ಚು ಮಾಡಬೇಕಾದಂಥ ಸಂದರ್ಭ ಒಂದು ಬರುತ್ತೆ. ಆದರೆ 5ನೇ ತಿಂಗಳಿಂದ ಈ 5ನೇ ತಿಂಗಳು ಒಳಗಡೆ ಅವರಿಗೆ ಸ್ವಲ್ಪ ಟೈಮ್ ಹಾಗೆ ಇರುತ್ತೆ. 5ನೇ ತಿಂಗಳಾದಮೇಲೆ ಅವರಿಗೆ ತುಂಬ ಒಳ್ಳೆ ದಿನಗಳು ಬರುತ್ತೆ ಮತ್ತು ಒಳ್ಳೆ ಶುಭವನ್ನು ನೋಡ್ತಾರೆ. ಯಾವುದೇ ಒಂದು ಕೆಲಸ ಮಾಡಿದ್ರೂ ಅವರಿಗೆ ಜಯವನ್ನು ಉಂಟಾಗುತ್ತೆ. ಯಾವ ಕೆಲಸದಲ್ಲೂ ಅವ್ರಿಗೆ ಅಡೆತಡೆಗಳಾಗೋದಿಲ್ಲ. ಯಾವುದೇ ಕೆಲಸ ಮಾಡ್ಕೋಬೋದು ಮತ್ತು ಅವರಿಗೆ ವಿದೇಶದಲ್ಲಿ ಒಂದು ಕೆಲಸ ಸಿಕ್ಕೋ ಅಂಥ ಒಂದು ಚಾನ್ಸಸ್ಸು ತುಂಬ ಜಾಸ್ತಿ ಇರುತ್ತೆ. ಹಾಗಾಗಿ ಅವರ ಕೆಲಸ ವಿಚಾರ ಅಂತ ಬಂದಾಗ ವಿದೇಶಕ್ಕೆ ಹೋಗಬೇಕು ಅಂದ್ಕೊಂಡಿರೋರೆಲ್ಲ ವಿದೇಶಕ್ಕೆ ಹೋಗ್ಬೋದು. ಮತ್ತು ಇಲ್ಲಿ ಗೌರ್ಮೆಂಟ್ ಕೆಲಸ ಸಿಕ್ಕಬೇಕು ಅಂದ್ಕೊಂಡಿರೋರಿಗೆಲ್ಲ ಗೌರ್ಮೆಂಟ್ ಕೆಲಸ ಆಗುತ್ತೆ, ಅಂಥವರು ಟ್ರೈ ಮಾಡ್ಬೋದು. ಈ 2025ನೇ ಇಸ್ವಿ ಕುಂಭರಾಶಿಯವರಿಗೆ ಒಂದು ಒಳ್ಳೆ ಶುಭ ಫಲವನ್ನು ತಂದುಕೊಡುತ್ತೆ ಮತ್ತು ಒಂದು ಒಳ್ಳೆಯ ಒಂದು ಮಾರ್ಗವನ್ನು ಸೂಚಿಸುತ್ತೆ.